ಆಮೇಲೆಲ್ಲ ಹೋಯ್ತಾ ಬಿಸಿ ಬಿಸಿ ಅಂತ ಇಟ್ಕೊಡ್ತೀಯಾ ನೋಡಿ ಪೆಪ್ಪರ್ ಕಾಯ್ತಾ ಇದ್ದಾಳೆ ಪೆಪ್ಪರ್ ಎಲ್ಲ ಹಾಕಿ ಮಾಡಿ ಎಷ್ಟಲ್ಲಿ ಹೆಂಗಿದೆ ಇವತ್ತು ಸ್ವಲ್ಪ ಅರಿಶಿನ ಹಾಕಿ ಹಾಲು ಕುಡಿತೀನಿ ಅಲ್ಲ ಬಾಯಿ ಮುಕ್ಕಳಿಸಿ ಮುಗಿದೆ ಇಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಕಟ್ಟೆ ಮೇಲೆ ಕುತ್ಕೊಂಡಿದ್ದಾಳೆ. ಇನ್ನು ಲೆಮನ್ ವಾಟರ್ ಕುಡಿಯೋಣ ಅಂತ ಕೊಡ್ತಾ ಇದ್ದೆ ಅವಳಿಗೆ. ಬೇಗ ಹುಷಾರಾಗ್ಬಿಡುತ್ತೆ, ಎಲ್ಲ ಹೋಗುತ್ತೆ. ಸುಮ್ಮನೆ ನಾರ್ಮಲ್ ವಾಟರ್ ಇನ್ನು ನಾನು ಕೊಟ್ಟು ತೋರಿಸ್ತೀನಿ. ಲೆಮನ್ ಹಾಕಿದ್ದಕ್ಕೆ ನನಗೆ ಬೇಡ ಅಂತ ಇದ್ಲು. ಸರಿ ಅವಳಿಗೆ ಕುಡ್ಸೋಕ್ಕೆ ಇನ್ನೂ ಒಂದು ಸರ್ಕಸ್ ಮಾಡೋಕ್ಕಿತ್ತು. ಹಾಗೆ ಒಂದು ಸೈಡ್ ಸೂಪ್ ಮಾಡೋಣ, ಕೋಲ್ಡ್ ಮತ್ತು ಕಫ್ ಎಲ್ಲ ಆಗಿತ್ತಲ್ವ, ಸ್ವಲ್ಪ ಮೈ ಕೂಡ ಬಿಸಿ ಇತ್ತು. ಹಾಗಾಗಿ ಈ ಥರ ಒಂದು ಸೂಪ್ ಅಥವಾ ಮಾಡಿಕೊಟ್ರೆ ಅದು ಕುಡಿತಾಳೇನೋ ಅಂತ ಸೂಪ್ಗೆ ರೆಡಿ ಮಾಡೋಕ್ಕಿಟ್ಟಿದ್ದೆ. ಲೆಮನ್ ವಾಟ್ರ್ ಕುಡಿಯೋಕ್ಕೆ ರೆಡಿ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಅವಳ ಹತ್ರ ಸರ್ಕಸ್ ಮಾಡಿ ಕುಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಿಸಿ ಬಿಸಿ ಹುಳಿ ಚೆನ್ನಾಗಿರುತ್ತೆ, ಎಲ್ಲ ಬಿಸಿ ನೀರು ಕೆಮ್ಮೆಲ್ಲ ಹೋಗ್ಬಿಡುತ್ತೆ. ನೀನು ಕೆಮ್ಮು ಹೋಗ್ಬೇಕಲ್ಲ, ಆಯು ಫೀವರ್ ಎಲ್ಲ ಹೋಗ್ಬೇಕಲ್ಲ, ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ತೋರಿಸು. ಡಾಕ್ಟರ್ ನಿನ್ನೆ ಏನು ಹೇಳಿದ್ರು? ಇಲ್ಲಿ ಇಟ್ಟಿರ್ತೀನಿ, ಯಾರು ಖಾಲಿ ಮಾಡ್ತಾರೆ ನೋಡ್ತೀನಿ ನಾನು. ಯಾರು ಖಾಲಿ ಮಾಡ್ತಾರೆ ಮಾಡ್ದ 1 2 3 ಖಾಲಿ ಮಾಡ್ತಾ ಇದ್ದಾರ? ಸೌಂಡ್ ಬರ್ತಾ ಇದೆ, ನಂಗೆ ಸೌಂಡ್ ಬರ್ತಾ ಇದೆ. ಬರಲ್ಲ? ಇಷ್ಟಿತ್ತು, ಇಷ್ಟು ಕುಡ್ದಿದ್ದಾರೆ. ಯಾರೋ ನೀನಾ? ಕಳ್ಳಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅದರಷ್ಟು ಕಷ್ಟ ಯಾವುದೂ ಇಲ್ಲ. ಇನ್ನು ಅವ್ರು ಕೆಮ್ತಾ ಇದ್ದಾರೆ ಅಂದರೆ ಅದೊಂದು ನಮಗೆ ಸಹಿಸೋಕ್ಕೆ ಆಗೋದಿಲ್ಲ, ಕೆಮ್ಮನ್ನು ನೋಡೋಕ್ಕಾಗಲ್ಲ. ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ ಕೆಮ್ಮು ಬಂದಾಗ ಏನು ಊಟ ಸರಿಯಾಗಿ ಮಾಡೋದಿಲ್ಲ, ಅದು ಏನು ತಿಂದರೂ ವಾಮಿಟ್ ಬಂದಂಗೆ ಆಗೋದು, ಆ ಥರ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನಮಗೂ ಏನು ಕೊಡಬೇಕು ಅನ್ನೋದೇ ಇರುತ್ತೆ. ನೀವು ಏನು ಮಾಡಿಕೊಟ್ರು ಅವ್ರಿಗೆ ತಿನ್ಬೇಕಂತನೂ ಅನಿಸ್ತಿರಲ್ಲ. ಇವಾಗ ನೋಡಿ ಸೂಪ್ ಮಾಡ್ತಾ ಇದ್ದೀನಿ, ಅವಳು ಕುಡಿತಾಳೋ ಇಲ್ಲೋ ಅನ್ನೋದು ನನಗೆ ಡೌಟೇ ಆ್ಯಕ್ಚುಲಿ. ಬಟ್ ಅಟ್ಲೀಸ್ಟ್ ಟ್ರೈ ಮಾಡಬೇಕಲ್ಲ, ಏನೋ ಒಂದು ಅಷ್ಟೋ ಇಷ್ಟೋ ಸ್ವಲ್ಪ ತಿಂದರೂ ಪರವಾಗಿಲ್ಲ. ಯಾಕಂದರೆ ಬಿಟ್ಟು ಜ್ವರ ಬರ್ತಾಯಿತ್ತು. ನೈಟ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾಯಿತ್ತು ಟೆಂಪ್ರೇಚರ್ ಅಲ್ವಾ. ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಇರ್ತಾಯಿತ್ತು ಬಿಸಿ, ಮತ್ತು ಕೆಮ್ಮು ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಇದು ಸೂಪ್ ಮಾಡೋಣ, ಅಟ್ಲೀಸ್ಟ್ ಅದಾದರೂ ಟ್ರೈ ಮಾಡ್ತಾಳೇನೋ ಅಂತ ಮಾಡ್ತಾ ಇದ್ದೀನಿ. ಏನೇನಿದೆ ಹೇಳು? ಬೆಳ್ಳುಳ್ಳಿ, ಪೆಪ್ಪರ್, ಕರೆಕ್ಟ್, ಕರೆಕ್ಟ್. ಕ್ಯೂಮಿನ್ ಸೀಡ್ಸ್, ಗಾರ್ಲಿಕ್, ಪೆಪ್ಪರ್, ಕರೆಕ್ಟ್. ಇವಾಗ ಇದೇನು? ಏನಿದು? ಟೊಮ್ಯಾಟೊ. ಅದು ಏನು ಶಕ್ತಿನ ನೋಡಿ, ಏನೋ ಸ್ಟ್ರಾಂಗ್ ಅದಿಷ್ಟು ಕುದ್ದು ಬಿಡ್ತಾಳೆ. ಇವಾಗ ಕುದ್ದು ಇಷ್ಟು ಸೂಪನ್ನು ಖಾಲಿ ಮಾಡಿಬಿಡ್ತಾಳೆ. ಫುಲ್ ಶಕ್ತಿ ಬಂದ್ಬಿಡುತ್ತೆ. ಹೋಯ್ತು ಕೆಮ್ಮೆಲ್ಲ ಹೋಗ್ಬಿಟ್ಟು ತೋರಿಸೋದಕ್ಕೆ ಶಕ್ತಿ ಎಷ್ಟಿದೆ. ಯಾವ ದೃಷ್ಟಿ ನೋಡಿಲ್ಲ, ತೆಗೆದುಬಿಟ್ಟೆ ನಾನು. ಸೂಪ್ ಸಿಂಪಲ್ ಆಗಿ ಮಾಡೋದಕ್ಕೆ ನಾನು ಫಸ್ಟ್ ಪೆಪ್ಪರ್, ಬೆಳ್ಳುಳ್ಳಿ, ಜೀರಿಗೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊನ ಬಾಯ್ಲ್ ಮಾಡಿ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಕಿ ಪ್ಯೂರಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಮತ್ತು ಪ್ಯೂರಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ, ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಕಾರ್ನ್ಫ್ಲೋರ್ ಬರುತ್ತಲ್ಲ ಪೌಡರ್, ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಅದಿಷ್ಟು ಹಾಕಿ 1 2 to 3 minutes ಬಾಯ್ಲ್ ಮಾಡಿದ್ರೆ ರೆಡಿ ಆಗುತ್ತೆ ಸೂಪ್. ಇನ್ನು ಏನಾಗಿ ಎಲ್ಲ ಗೊತ್ತು ಅಡುಗೆ ಮನೇಲಿ ಏನೇನು
ಇದೆ ಅಂತ ನನಗೆ ಕೇಳಿದ್ದಕ್ಕೇ ಕರೆಕ್ಟಾಗಿ ಹೇಳಿದ್ಲು, ಪೆಪ್ಪರ್, ಗಾರ್ಲಿಕ್, ಜೀರಿಗೆ ಅಂತೆಲ್ಲ. ಸೊ ಆಲ್ಮೋಸ್ಟ್ ಕಿಚನಲ್ಲಿ ಇದೇ ಥರ ಕುಂಸ್ಕೊಂಡೆಲ್ಲ ಮಾಡ್ತಾ ಇರ್ತೀನಲ್ಲ, ಎಲ್ಲದೂ ಹೇಳ್ತಾಳೆ. ಒಂದೊಂದು ಸರಿ ನನಗೆ ಇವಳಿಗೇನು ಗೊತ್ತಿರಲ್ಲ ಬಿಡು ಅಂತ ಅನ್ಕೊತೀನಿ, ಬಟ್ ಅದು ಕೂಡ ಹೇಳ್ಬಿಟ್ಟಿರ್ತಾಳೆ. ಎಷ್ಟು ನೋಡಿ ನಾವು ಎಷ್ಟು ದಿನ ಹೆಂಗೆ ರೂಟೀನ್ ಹೋಗ್ತಾ ಇರುತ್ತೆ, ಅದು ನೋಡಿ ನೋಡಿನೇ ಮಕ್ಕಳು ಕಲ್ತ್ಬಿಡ್ತಾರಲ್ವ, ಅದು ಎಷ್ಟು ನಿಜ ಅಲ್ವಾ. ಸೊ ಅವಳು ಹೇಳ್ದಾಗೆಲ್ಲ ತುಂಬ ಖುಷಿ ಕೂಡ ಆಗ್ತಾ ಇರುತ್ತೆ. ಯಾರು ಹಿಂಗೆ ಮಾಡಿರೋದು? ಯಾರು ಆ ಕಡೆ ಹೋಗಿ ಬರೋಷ್ಟಿಗೆ ಈ ಥರ ಮಾಡಿಬಿಟ್ಟಿದ್ದಾಳೆ, ಚೆಲ್ಲಿರೋ ಪುಡಿ ಜೊತೆ ಆಟ ಆಡಿರೋದು. ಚೆನ್ನಾಗಿದೆಯಾ? ಇವಾಗ ನೋಡಿ ಬಿಸಿಲು ಹೋಗಿದೆ ಇಲ್ಲ. ಹುಷಾರಿಲ್ಲ ಅಂದಾಗ ನಮ್ಮ ಟೆನ್ಷನ್ ತುಂಬಾ ಬೇಕಾಗುತ್ತೆ ಮಕ್ಕಳಿಗೆ. ಒಂದು ಸ್ವಲ್ಪ ನಾವು ಆ ಕಡೆ ಈ ಕಡೆ ನೋಡೋಂಗೆ ಇಲ್ಲ, ಎತ್ಕೊಂಡೇ ಇರಬೇಕು, ಅವ್ರನ್ನೇ ಫುಲ್ ಟೆನ್ಷನ್ ಕೊಟ್ಟಿರಬೇಕು. ಇನ್ನು ನನಗೂ ಕೂಡ ಹುಷಾರಿರಲಿಲ್ಲ. ಸೊ ಈ ಟೈಮಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ, ಒಬ್ಬರೇ ಇರ್ತೀವಿ, ಕಿರಣ್ ಆಫೀಸ್ಗೆ ಹೋಗಿದ್ರು, ಇನ್ನು ಅವಳಿಗೆ ಹುಷಾರಿಲ್ಲ ಅಂತ ಅವಳ ಜೊತೆನೇ ಇದ್ಕೊಂಡು ನನಗೂ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಮ್ಯಾನೇಜ್ ಮಾಡ್ಬೋದಿತ್ತು. ಅವಳು ಹುಷಾರಾದರೆ ನಾನು ಹುಷಾರಾದಂಗೆ ಅಂತ ಅರ್ಥ ಹಂಗಾಗ್ಬಿಡುತ್ತೆ. ಹೆಂಗಂದರೆ ಅವ್ರು ಆರಾಮಾಗಿ ನಕ್ಕೊಂತ ಆರಾಮಾಗಿದ್ದರೆ ನಾವು ಕೂಡ ಆರಾಮಾಗಿ ಇರ್ಬೋದು. ಸೊ ಅವಳದು ಈ ಥರ ಕೆಮ್ಮೋದು ಎಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಯಾವಾಗ ಬೇಗ ಹುಷಾರಾಗ್ಬಿಡ್ತಾಳು ಮತ್ತು ಯಾವಾಗ ಓಡಾಡ್ಕೊಂಡಿರ್ತಾಳು ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ನಾವು ಜಾಸ್ತಿ ಅವ್ರಿಗೆ ಟೈಮ್ ಕೊಟ್ಟಷ್ಟು ಅವರು ಕೂಡ ಖುಷಿಯಾಗಿರ್ತಾರೆ, ಅದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಬೇಗ ರಿಕವರ್ ಆಗೋಕ್ಕೆ. ಸೊ ಆದಷ್ಟು ನಂದು ಎಷ್ಟಾಗುತ್ತೋ ಅಷ್ಟು ಟೈಮ್ನ ಅವಳು ಕೊಡ್ತಾ ಇದ್ದೆ. ತಗೋ ಚೆಲ್ಲುತ್ತೆ. ಹನಿ ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಗಂಟ್ಲು ರಿಲೀಫ್ ಆಗುತ್ತೆ ಅಂತ ಹೇಳಿದ್ರು. ಡಾಕ್ಟ್ರನ್ನ ಕೇಳಿದ ಹನಿ ಕೊಡ್ಬೋದಾ ಅಂತ. ಸೊ ಅವಳು ಜಾಸ್ತಿ ಕೆಮ್ಮಾದಾಗ ಒಂದು ಸ್ವಲ್ಪ ಸ್ಪೂನಲ್ಲಿ ಕೊಡಿ, ಅವ್ರಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಗಂಟ್ಲು ಅಂತ ಹೇಳಿದರು. ಸೊ ಹಾಗಾಗಿ ಅವ್ಳಿಗೊಂದು ಸ್ವಲ್ಪ ಹನಿ ಕೊಟ್ಟಿದ್ದೆ, ತಿನ್ಕೊಂಡ್ಲು. ಇನ್ನು ಕಿರಣ್ ಎದ್ದಿದ ತಕ್ಷಣ ಅವ್ರಿಗೂ ಹುಷಾರಿರಲಿಲ್ಲ, ಸರಿ ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ರು. ಅವಾಗ ಫುಲ್ ಖುಷಿಯಾಗ್ಬಿಡ್ತು, ಓಕೆ ಇರ್ತಾರೆ ಮನೇಲಿ ಅಂದಾಗ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಲ್ವಾ. ಬೇಬಿ ಅಲ್ಲ ಯೆಲ್ಲೋ ಕಲರ್ ನೀರ್ ತರ ಇದೆ ಅಂತೆ. ಮ್ಯಾಂಗೋ ಮ್ಯಾಂಗೋ ಪರವಾಗಿಲ್ಲ ಕುಡಿ. ಸೊ ಅವಳಿಗೆ ಮೆಡಿಸನ್ ಕೊಡಬೇಕಂದ್ರೆ ಯಾವುದೇ ಥರ ತೊಂದರೆ ಇಲ್ಲ, ಪಾಪ ಆರಾಮಾಗಿ ತೊಗೊಂಡ್ಬಿಡ್ತಾಳೆ. ಒಂದು ಮಾತ್ರ ಕಹಿ ಇರೋದು, ಅದು ಮಾತ್ರ ಸ್ವಲ್ಪ ಇದು ಮಾಡ್ತಾಳೆ ಅಷ್ಟೇ, ಅದು ಬಿಟ್ಟು ಆರಾಮಾಗಿ ತೊಗೊತಾಳೆ, ಯಾವುದೇ ಥರ ಇದು ಮಾಡೋದಿಲ್ಲ, ಹಠ ಮಾಡೋದಿಲ್ಲ. ಇನ್ನು ಇದು ತಿಂತೀನಿ ರಾಗಿದ್ದು ಕೂಡ ಮಾಡಿಕೊಡಿ ಅಂತ ಕೇಳಿದ್ರು, ಅದು ಮಾಡಿದೆ, ಅದು ಕೂಡ ಅರ್ಧಂಬರ್ಧ ಬಿಟ್ಲು. ಸೂಪ್ ಮಾಡಿದೆ, ಅದು ಕೂಡ ಬಿಟ್ಲು. ಹುಷಾರಿಲ್ಲ ಅಂದರೆ ಏನು ಕೊಟ್ಟರು ಅವ್ರಿಗೆ ಏನು ತಿನ್ನಬೇಕು ಅಂತ ಅನಿಸ್ತಿರ್ತೆ, ಬಟ್ ಏನು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ, ಅವ್ರು ನೋಡೋಕ್ಕೆ ಆಗ್ತಿರಲಿಲ್ಲ. ಸರಿ ಬೇರೆ ಏನಾದರೂ ಮಾಡೋಣ, ಅವ್ರು ಖಾಲಿ ಹೊಟ್ಟೆಲು ಬಿಡೋಕ್ಕೂ ಬೇಜಾರಲ್ವಾ ಅಂತ ಟ್ರೈ ಮಾಡ್ತಾಯಿದ್ದೆ ಬೇರೆದು. ರಿಯದಾಗಿ ನನಗೆ ಕಿರಣ್ಗೆ ಮೂವರೆಗೂ ಹುಷಾರಿಲ್ಲ. ಹೆಂಗ ಅನ್ಸಿದೆ ಕಿರಣ್, ಹೊಸ ವರ್ಷ ಸ್ಟಾರ್ಟ್? ಕೆಮ್ಮಿ ಸಾಕಾಯ್ತು ಪಾಪ. ನಮಗಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಏನಾಗೂ ಬಂದ್ಬಿಟ್ಟಿದೆ. ಅವಳಿಗೆ ಬೆಳಿಗ್ಗೆ ಸೂಪ್ ಮಾಡಿದ್ದೆ, ಸ್ವಲ್ಪ ಕುಡ್ಕೊಂಡ್ಲು. ಇವಾಗ ಪೊಂಗಲ್ ಕೇಳ್ತದಾಳೆ, ಬಾಯ್ಬಿಟ್ಟು ಪೊಂಗಲ್ ಬೇಕಂತ. ಸೊ ಅದಕ್ಕೆ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಟೆಂಪಲ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಹೊಸ ವರ್ಷದ ಫಸ್ಟ್ ಟೆಂಪಲ್ ಇನ್ನೂ ಹೋಗಿಲ್ಲ. ಸೊ ಇವಾಗ ಅವಳಿಗೆ ಪೊಂಗಲ್ ಮಾಡಿಸಿ ತಿನ್ನಿಸಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಷ್ಟೇ, ನಾನು ಪೊಂಗಲ್ ಮಾಡೋಣ. ಅಟ್ಲೀಸ್ಟ್ ತಿಂತಾಳಿರೋ ಗೊತ್ತಿಲ್ಲ, ಮಾಡು ಅಂತಾಳೆ. ಸೂಪ್ ಮಾಡಿದ್ರೆ ತಿಂದಿಲ್ಲ, ಆಮೇಲೆ ಸ್ಲಬ್ದು ರಾಗಿದು ಮಾಡಿದೆ, ಅದು ಬೇಡ ಅಂದು. ಸೊ ಇವಾಗ ಇದು ಮಾಡ್ತಾ ಇದ್ದೀನಿ, ನೋಡೋಣ. ಅವಳು ರೆಡಿ. ಸೊ ಪೊಂಗಲ್ಗೆ ರೆಡಿ ಮಾಡಿದ್ದೀನಿ. ಕೊಬ್ಬರಿ ಹಾಕ್ತಲ್ಲ, ಎಲ್ಲರಿಗೂ ಕೆಮ್ಮಿರೋದ್ರಿಂದ ಸ್ವಲ್ಪ ಪೆಪ್ಪರು ಇದು ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು ತೊಗೋಬೇಕು. ಒಂದಿಷ್ಟು ಬೆಳ್ಳುಳ್ಳಿ ಸುಲ್ಕೊಂಡ್ರೆ ಆಯಿತು. ಇಷ್ಟು ಒಗ್ಗರಣೆ ಕೊಟ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕಿ ರೆಡಿ ಆಗಿಬಿಡುತ್ತೆ ಪೊಂಗಲ್. ಈಸಿಯಾಗಿ ಅವಳೇನೋ ಕೇಳ್ತಾ ಇದ್ದೀನಿ ತಿಂತೀನಿ ಅಂತ. ಸೊ ಹಾಗಾಗಿ
ಶನಿ ಮಹಾತ್ಮ ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಿತ್ತು. ನಾವು ಅವಾಗೆಲ್ಲ ಮೊದಲು ಎವ್ರಿ ವೀಕ್ ಸ್ಯಾಟರ್ಡೆ ಹೋಗ್ತಾ ಇದ್ವಿ. ಇವಾಗೆಲ್ಲ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಹೋಗಿರಲಿಲ್ಲ. ಮತ್ತು ಟ್ರಿಪ್ ಹೋಗಿ ಬಂದಮೇಲೆ ಹೊಸ ವರ್ಷಕ್ಕೆ ಫಸ್ಟ್ ಟೆಂಪಲ್ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಸಾಯಂಕಾಲ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಏನಾಗೆ ಅವಳಿಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು. ಬಟ್ ಯಾವುದೋ ಅವಳಿಗೆ ಸೆಟ್ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ, ಜ್ವರ ಬಂದಾಗ ನಾಲ್ಕಿಗೆ ಏನಾದರೂ ಬೇಕಿರುತ್ತೆ, ಬಟ್ ಏನು ಅಂತ ಇದಾಗೋದಿಲ್ಲ. ಅಟ್ಲೀಸ್ಟ್ ನಾವಾದರೂ ಏನೋ ಮಾಡ್ಕೋಬೋದು, ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಅವಳು ಪೊಂಗಲ್ ಬೇಕು ಅಂತ ಕೇಳಿದ್ಲು, ಅವಳಾಗಿ ಕೇಳಿದ್ಲಲ್ಲ, ಏನೋ ಓಕೆ ಇಷ್ಟಪಟ್ಟು ಕೇಳ್ತಿದ್ದಾಳೆ, ನೋಡೋಣ ಅಂದ್ಬಿಟ್ಟು ಸರಿ ಆಗಿದ್ದಾಗಲಿ ಸ್ವಲ್ಪ ಮಾಡೋಣ, ಅವಳಿಗೆ ಎಷ್ಟಾಗುತ್ತೆ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿದೆ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಒಂದೊಂದ್ಸರಿ ಅಲ್ಲೂ ಕೂಡ ಪ್ರಸಾದ ಇರುತ್ತಲ್ವ, ಸೊ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೆ. ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಪೊಂಗಲ್ ಮಾಡೋದ್ರಿಂದ 15 ನಿಮಿಷದಲ್ಲಿ ಆಗಿಬಿಡುತ್ತೆ. ಫಸ್ಟ್ ಸ್ವಲ್ಪ ಅಕ್ಕಿ ಮತ್ತು ಮೂಂಗ್ ದಾಲ ಸಪ್ರೇಟಾಗಿ ಕೂಗಿಸ್ಕೊಂಡಿದ್ದೆ. ಒಗ್ಗರಣೆಗೆ ಇದೆಲ್ಲ ಮಸಾಲೆ ಏನೇನಿತ್ತು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಅದು ಕೆಮ್ಮಿದ್ದಾಗೂ ಕೂಡ ಬಿಸಿ ಬಿಸಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ. ಇನ್ನು ನನಗೆ ಏನಾಗಿತ್ತು ಅಂದರೆ ಡಾಕ್ಟರ್ ಹೇಳಿದ್ದು ಇವಳಿಗೆ ಫಸ್ಟ್ ಬರೀ ಸಾಲಿಡೇ ಕೊಡಿ ಅಂತ ಹೇಳಿದರು. ಸೆಮಿ ಸಾಲಿಡ್ ಕೂಡ ಹೇಳಿರಲಿಲ್ಲ. ಸೊ ಇವರು ಏನು ಹಿಂಗೆ ಹೇಳ್ಬಿಟ್ರಲ್ಲ ಡಾಕ್ಟರ್, ಸಾಲಿಡ್ ಕೊಡು ಅಂತ ಹೇಳಿರೋ ಅಂದ್ಬಿಟ್ಟು ನಾನು ಅದು ಜಾಸ್ತಿ ಹಂಗೆ ಅಂದ್ಕೊಂಡು ಬರೀ ಅವಳಿಗೆ ಪಾಪ ಅವಳು ಹಸುವಾಗಿದೆ ಹಂಗೆ ಹಿಂಗೆ ಅಂತ ಕೇಳಿದಾಗೂ ನನಗೆ ಏನು ಕೊಡೋದು ಅಂದರೆ ಮೋಷನ್ ಕೂಡ ಆಗ್ತಾಯಿತ್ತು. ಏನು ಕೊಡೋದಕ್ಕೆ ತಿಂದಿದ್ದೆಲ್ಲ ವಾಮಿಟ್ ಕೂಡ ಆಗ್ತಾಯಿತ್ತು. 2 ಟೈಮ್ಸ್ ವಾಮಿಟ್ ಆಗಿತ್ತು. ಡಾಕ್ಟರ್ ಬೇರೆ ಸಾಲಿಡ್ ಹೇಳಿದ್ರಲ್ಲ, ಸರಿ ಅಂದ್ಬಿಟ್ಟು ಅವಳಿಗೆ ಕರೆಕ್ಟಾಗಿ ಊಟನೇ ಆಗ್ತಾ ಇರಲಿಲ್ಲ. ಅವಳಿಗೆ ತಿನ್ಬೇಕಂತನೂ ಅನಿಸ್ತಾ ಇತ್ತು, ಬಟ್ ಡಾಕ್ಟರ್ ಹೇಳಿದಾರಂತ ನಾನು ಏನೂ ಕೊಡ್ತಾ ಇರಲಿಲ್ಲ. ಸಾಲಿಡ್ ಬಿಟ್ಟರೆ ಅವಳು ಸಾಲಿಡ್ ಸೇರ್ತಾ ಇರಲಿಲ್ಲ. ಸೊ ಅದು ನಾನು ಮಾಡಿದ್ದು ತುಂಬ ಮೇಜರ್ ತಪ್ಪು. ನಾನು ಅದು ಬಿಟ್ಟು ಅವ್ರೇನೋ ನಂಗೆ ಅಷ್ಟೊಂದು ಸ್ಯಾಟಿಸ್ಫೈ ಕೂಡ ಆಗಿರಲಿಲ್ಲ. ಇನ್ನೊಂದು ಡಾಕ್ಟರ್ ಹತ್ರ ನಾವು ರೆಗ್ಯುಲರಾಗಿ ತೋರಿಸ್ತೀವಲ್ಲ, ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಕಿರಣ್ಗೆ ಹೇಳಿದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಆ ಡಾಕ್ಟ್ರು ತುಂಬ ಅಂದರೆ ತುಂಬ ಒಳ್ಳೇದಾಯಿತು ನಾವು ಡಾಕ್ಟ್ರ್ ಹತ್ರ ಹೋಗಿದ್ದು. ಯಾಕಂದರೆ ನಾನು ಹೇಳ್ದೆ ಅವ್ರಿಗೆ ಇವಳಿಗೆ ಏನಾದರೂ ತಿನ್ನೋಕೆ ಕೊಡ್ಬೋದಂತ. ಎಲ್ಲ ಕೊಡಿ, ಆರಾಮಾಗಿ ಕೊಡಿ, ಎಗ್ ಕೊಡಿ, ಅದು ಕೊಡಿ, ಎಲ್ಲ ಕೊಡಿ, ಮಕ್ಳಿಗೆ ಈ ಟೈಮಲ್ಲಿ ಅವಳಿಗೆ ಏನು ಕೇಳ್ತಾಳೆ ಎಲ್ಲ ಕೊಡಿ ಅಂತ ಹೇಳಿದ್ರು. ಆಯಿಲ್ ಐಟಮ್ಸ್ ಫ್ರೈಡ್ ಏನಿರುತ್ತೆ ಅದು ಆ ಥರ ಎಲ್ಲ ಕೊಡಬೇಡಿ ಅಂತ ಹೇಳಿದ್ದು ಅಷ್ಟೇ. ಸೊ ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಸ್ವೀಟು ಅದೆಲ್ಲ ಕೊಡಬೇಡ ಅಂತ ಹೇಳ್ತು. ಅದಾದಮೇಲೆ ನನಗೂ ಕೂಡ ಸ್ವಲ್ಪ ಧೈರ್ಯ ಬಂತು. ಅದಾದಮೇಲೆ ಒಂದು 3 to 4 ಡೇಸಲ್ಲಿ ಎಲ್ಲ ರಿಕವರ್ ಆಗಿಬಿಡ್ತು. ಒಂದು ಪ್ರಾಪರಾಗಿ ಒಂದು ರುಟೀನ್ ಸೆಟ್ ಮಾಡ್ಕೊಂಬಿಟ್ಟೆ. ಟೈಮ್ ಟು ಟೈಮ್ ಅದು ಇದು ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಅವಳು ಆರಾಮಾಗಿ ರಿಕವರ್ ಆದಳು. ಸೊ ಅದೊಂದು ಧೈರ್ಯ ಇರುತ್ತೆ. ಸೊ ನಾನು ಹಂಗೆ ನಂಬ್ಕೊಂಡು ಹಂಗೆ ಇದ್ಬಿಟ್ಟಿದ್ರೆ ಇನ್ನು ಏನೂ ಕೊಡೋಕ್ಕೂ ಆಗ್ತಾ ಇರಲಿಲ್ಲ. ಏನೋ ಒಂಥರ ಈ ಡಾಕ್ಟ್ರ್ ಹತ್ರ ಹೋದಾಗೂ ಕೂಡ ನನಗೆ ಒಂಥರ ವೈಬ್ಸ್ ಚೆನ್ನಾಗಿತ್ತು, ಓಕೆ ಅಂತ ಅನಿಸ್ತು. ಸೊ ಹಾಗಾಗಿ ಆರಾಮಾಗಿ ಬೇಗ ಕೂಡ ಆಗ್ಬಿಡ್ತಾರೆ. ಅದು ಏನು ಕೊಟ್ಟಿಲ್ಲ ಅಂದರೂ ಅವಳು 3 ಡೇಸ್ ಬರೀ ಲಿಕ್ವಿಡ್ ಅಂದ್ಕೊಂಡೇ ಅವಳಿಗೆ ಸರಿಯೇ ಆಗಿರಲಿಲ್ಲ. ಪಾಪ ವೆಯ್ಟ್ ಬೇಗನೆ ಇಳಿದೋಗ್ಬಿಟ್ಟಿದ್ಲು. ಅದೆಲ್ಲ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ನಂಗೆ ಸಡನ್ನಾಗಿ ಸರಿ ಡಾಕ್ಟರ್ ಹತ್ರ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಡಾಕ್ಟರ್ ಹತ್ರ ಕೂಡ ಹೋಗ್ತೀವಿ. ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಎಲ್ಲ ಹಾಕಿ ಮಾಡಿದ್ದೀನಿ. 15 ನಿಮಿಷದಲ್ಲಿ ಆಯ್ತಲ್ಲ. ತಗೋ ನಿಮಗೂ ಕೊಡ್ಲಾ? ಚೆನ್ನಾಗಿ ಬಂದಿದೆ, ಗಮ್ಮಂತಿದೆ. ಕೊಡ್ಲಾ? ಸ್ವಲ್ಪ ಜಾಸ್ತಿ ಬೇಡ. ಕಿರಣು ಏನೂ ತಿಂದಿಲ್ಲ ಬೆಳಿಗ್ಗೆ. ಸಾಕು, ಇಷ್ಟು ಬೇಡ. ತಿನ್ಸ್ಲಾ ನಿಂಗೆ? 4:15 ಆಗೇ ಹೋಗ್ಬಿಡ್ತು. ಸೊ ಆ್ಯಕ್ಚುಲಿ ಆವಾಗಲೇ ಹೋಗೋಣ ಅಂದ್ಕೊಂಡೆ, ಈಗ ಮಲ್ಕೊಂಡಿದ್ಲು, ಇವಾಗ ಎದ್ದಿದ್ದಾಳೆ. ಸೊ ಇನ್ನೂ ಹೊರಡಬೇಕು. ಕಿರಣ್ ಎಲ್ಲಿ ಹೋಗೋದು ಅಂತ ಏನೋ ಡಿಸೈಡ್ ಮಾಡ್ತಾನೆ ಇದ್ದಾರೆ. ಎಲ್ಲಿ ಕಿರಣ್? ಹಾಂ, ಪಾಂಡಿಚೇರಿ ಅಂತ ಬಂದಿನ್ನು ಇವಾಗ ಸುಧಾರಿಸ್ಕೊತಾ ಇದ್ದೀವಿ ಟ್ರಿಪ್ಪಿಂದ. ನನಗೇನಿಲ್ಲ, ಓಕೆನಾ? ನೀನು ಡ್ರೈವಿಂಗ್ ಮಾಡೋದು, ನಮಗೇನಿಲ್ಲ. ಹಿಂದೆ ಬೆಡ್ ಹಾಕೊಂಡು ಮಲ್ಕೊಬಿಡ್ತೀವಿ ಇಬ್ರು. 10 ಗಂಟೆಗೆ ರೀಚ್ ಆದರೆ ನಾಡಿದ್ದು ನೀನು ಆಫೀಸ್ಗೆ ಹೋಗ್ಬೇಕಲ್ಲ. ಸ್ಟಾರ್ಟ್ ಇನ್ನು ಕಿರಣ್ ಅಷ್ಟೇ ಮುಗೀತು ಹಾಲಿಡೇಸ್. ಇನ್ನು ನೆಕ್ಸ್ಟ್ ಇಯರ್ನೇ ಡಿಸೆಂಬರ್ಗೆ ಮತ್ತೆ ಇಷ್ಟು ಲಾಂಗ್ ನಮ್ಗೆ ಸಿಗೋದಂದರೆ. ಸೊ ಇವಾಗ ಆಚೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ಪ್ಲ್ಯಾನ್. ಇವಾಗ ಇನ್ನು ಹೊರಡೋದು ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗ್ತಾಯಿದೆ. ಅಯ್ಯೋ ನಿನ್ನ ಜುಟ್ಟು ತೋರಿಸಿ ಹಿಂದೆ. ಏನೋ ನೋಡಿ ಹೇರ್ಸ್ಟೈಲ್ ಹೆಂಗಿದೆ ಇವತ್ತು, ಚೆನ್ನಾಗಿದೆ ಅಲ್ಲ? ಅಡ್ಡ ಬರ್ತಾಯಿತ್ತು ಪಾಪ ಅವಳಿಗೆ ಮುಂದೆ, ಅದಕ್ಕೆ ಕೂದಲು ಅಡ್ಡ ಬರಬಾರ್ದು ಅಂತ ಹಂಗೆ ಮಾಡಿದ್ರು. ಏನು ಎಲ್ಲೋಗೋಣ? ಹೊಟ್ಟಿದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿ ಕಿರಣ್? ಹೋಗ್ತಾ ನೋಡೋಣ ಒಂದವೇ ಅಂದರು. ಇನ್ನೂ ಓಡೋಣ.
ನಾವು ಬಂದಾಗ ದೇವಸ್ಥಾನಕ್ಕೆ ಒಂದು 5:30 ಹಂಗಾಗಿತ್ತು. ಒಂದೊಂದ್ಸರಿ ಇನ್ನೂ ಅಡುಗೆ ಮಾಡ್ತಾಯಿದ್ರು, ಆ್ಯಕ್ಚುಲಿ ಪ್ರಸಾದ ರೆಡಿ ಆಗ್ತಾ ಇತ್ತು. ನಾವು ಕರೆಕ್ಟಾಗಿ ಒಂದು 6:30 7:30 ಒಳಗಡೆ ಬಂದರೆ ನಮಗೆ ಪ್ರಸಾದ ಸಿಗುತ್ತೆ. ಇನ್ನು 8 ಗಂಟೆಗೆ ಬಂದರೂ ಒಂದೊಂದ್ಸರಿ ಇರುತ್ತೆ, ಇಲ್ಲಾಂದ್ರೆ ಒಂದೊಂದ್ಸರಿ ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ನೋಡಿ, ಯಾವಾಗ ನಮ್ಮ ಮನೆ ಬರ್ದಿರುತ್ತೆ ಪ್ರಸಾದ ಸಿಗಬೇಕು ಅಂತ, ಅವಾಗೆ ಅದು ನಮಗೆ ಸಿಗೋದು. ಇನ್ನು ನಾವು ಮನೇಲಿ ಪೊಂಗಲ್ ಕೂಡ ಮಾಡ್ಕೊಂಡು ತಿನ್ಕೊಂಬಂದಿದ್ವಿ. ಇನ್ನು ದೋಸೆನೂ ಇತ್ತಲ್ವ, ಅದು ಕೂಡ ತಿಂದಿದ್ವಿ. ಅಷ್ಟಾಗಿ ಹಸಿವು ಇರಲಿಲ್ಲ. ಸೊ ಇನ್ನು ಪ್ರಸಾದ ಕೂಡ ರೆಡಿ ಆಗ್ತಾ ಇತ್ತು. ಒಂದು ಕರೆಕ್ಟ್ 7 ಗಂಟೆ ಹಂಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಇನ್ನು ಇಷ್ಟೊತ್ತಲ್ಲಿ ಬಂದರೂ ಕೂಡ ಜನ ಕೂಡ ಜಾಸ್ತಿನೂ ಇರೋದಿಲ್ಲ, ಸ್ವಲ್ಪ ಬೇಗನೆ ಬಂದ್ವಿ. ನಾನು ಅದೇ ಅಂದ್ಕೊಂಡೆ, ಎಷ್ಟು ದಿನ ಆಯಿತು ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ಹೋಗ್ಬಿಟ್ಟು ಬರೋಣ ಒಂದ್ಸಲ, ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂತ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಇಷ್ಟೇ, ಒಂದು ಒಳ್ಳೆ ಆರೋಗ್ಯ ಕೊಟ್ಬಿಟ್ಟು ಆಯುಷು ಕೊಟ್ಟು ಅಷ್ಟೇ ಕಾಪಾಡಿ ಅಂತ. ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ, ಅದೇ ಮೇಜರ್. ಲೈಫಲ್ಲಿ ನಮ್ಗೆ ಒಳ್ಳೆ ಆರೋಗ್ಯ ಇದ್ದರೆ ನಾವು ಏನಾದರೂ ಮಾಡ್ಬೋದು, ಅದೇ ಒಂದು. ಸೊ ಅದಷ್ಟೇ ಕೇಳ್ಕೊಂಡಿದ್ದು. ನಮ್ಮ ಕಿರಣ್ಗೆ ನನಗೆ 3 ಹುಷಾರಿರಲಿಲ್ಲಲ್ವ, ಅದು ಮನೇಲಿ ಇದು ಅದು ಒಂಥರ ಆಗ್ಬಿಟ್ಟಿತ್ತು. ಮನೇಲೇ ಒಂಥರ ಆಚೆ ಹೋಗಬೇಕು ಅನ್ನೋ ಥರನೂ ಇತ್ತು. ಬಾಡಿ ಪೇನ್ ಅದು ಇದು ಇದ್ದಲ್ಲೇ ಇದ್ದು ಒಂಥರ ಅಂತಾರಲ್ವ, ಇರಿಟೇಟ್ ಆಗಿಬಿಟ್ಟಿತ್ತು. ಎಲ್ಲಾದರೂ ಹೋಗೋಣ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಎಲ್ಲಿ ಹೋಗೋದು ಅಂತಲೂ ಗೊತ್ತಾಗ್ತಾನೂ ಇರಲಿಲ್ಲ. ಸೊ ಹಂಗೆ ಸರಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನೋಡೋಣ, ಎಲ್ಲಾದರೂ ಹೋಗೋದಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಓಡ್ತಾ ಇದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಆಯಿತು. ಸೊ ಅಲ್ಲಿ ಪ್ರಸಾದ ರೆಡಿ ಆಗ್ತಾ ಇದೆ. ಇನ್ನೊಂದು 2 ಗಂಟೆ ಆಗುತ್ತಲ್ಲ ಕಿರಣ್? ಸೊ ಅದಕ್ಕೆ ಈಯನಾಗೆ ಆಚೆ ಬಂದರೆ ಏನಾದರೂ ಕೇಳ್ತಾನೆ ಗೊತ್ತಿತ್ತು. ಪೊಂಗಲ್ ಬಿಸಿ ಮಾಡಿ ಹಾಕೊಂಬಂದೆ, ಮಧ್ಯಾಹ್ನ ಸರಿಗೆ ತಿಂದಿರಲಿಲ್ಲ. ಸೊ ಇವಾಗ ತಿನ್ನಿಸ್ಕೊಳ್ಳೋದು. ಜನ ಅಷ್ಟು ಇರಲಿಲ್ಲ, ಬೇಗ ಬಂದಿದ್ದಕ್ಕೆ ದರ್ಶನ ಸ್ವಲ್ಪ ಬೇಗ ಆಯ್ತಲ್ಲ. ಚೆನ್ನಾಗಾಯ್ತು. ಮೇಲ್ ಬಂದಿರುತ್ತೆ. ಚೆನ್ನಾಗಿದೆಯಾ? ಸೂಪ್. ನಂಗೆ ಗೊತ್ತಿತ್ತು ಖಾರ ಹತ್ತಿದ ತಕ್ಷಣ ಏನಾದರೂ ತಿನ್ನೋಕೆ ಕೇಳ್ತಾಳೆ ಅಂತ. ಸ್ವಲ್ಪ ಪೊಂಗಲ್ ತಂದಿದ್ನಲ್ಲ, ಅದು ಒಂದು ಸ್ವಲ್ಪ ತಿನ್ಕೊಂಡ್ಲು. ಅದಾದಮೇಲೆ ಎಲ್ಲಿ ಹೋಗೋದು ಹಂಗೆ ಅನ್ಕೊಂತಿರ್ಬೇಕಾದ್ರೆ ಅದೇ ಟೈಮ್ಗೆ ನನ್ನ ತಂಗಿ ಅಮ್ಮದು ಕಾಲ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಸರಿ ಅಲ್ಲಿಗೆ ಹೋಗೋಣ, ಸ್ವಲ್ಪ ಏನಾಗೂ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿದ್ದ ಸಿಗದ ಅಮ್ಮ ಮನೆ ಕಡೆ ಬಂದ್ವಿ. ಏನು ಅಡುಗೆ ಮಾಡಿಯಾ? ಹುಬ್ಳಿಯಿಂದ ಬಂದಿದ್ದ. ಹಾಯ್ ಮಾ, ಏನ್ ಮಾಡಾತಿ? ಶುಂಠಿ ಚಾ ಮಾಡಿನ. ಶುಂಠಿ ಚಾ ಇಷ್ಟು ಯಾರಿಗಿದೆ? ಸ್ವಲ್ಪ ಇದ್ರಾಗ ಸ್ವಲ್ಪ ಅರ್ಶಿನ ಹಾಕಿಯಾ? ಏನಾಗ ಹಾಲು ಕುಡಿತೀನಿ ಅಂತ ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿ. ಭಾಳ ದಿನ ಆಗಿತ್ತು ಜೋಳದ ರೊಟ್ಟಿ ತಿಂದು. ಅಮ್ಮ ಮಾಡಿದ್ದು ಅಜರ್ಬೈಜಾನ್ಗೆ ಹೋಗಿ ಏನಾಗೂ ಇಷ್ಟ ಜೋಳದ ರೊಟ್ಟಿ ಅಲ್ಲ? ಆರಾಮಿಲ್ಲ, ರೊಟ್ಟಿ ತಿಂದು ಕುಂಬಳಕಾಯಿ ರೊಟ್ಟಿ ತಿಂತೇನೆ. ಅವಳಿಗೆ ಇಷ್ಟ ರೊಟ್ಟಿ ಅಲ್ಲಮ್ಮ? ಸರಿ, ಇವಾಗ ಕುಂಬಳಕಾಯಿ ಕಟ್ ಮಾಡ್ತೀನಿ, ಅಮ್ಮ ರೊಟ್ಟಿ ಮಾಡ್ತಾರಂತ. ಇದು ಈಸಿ, ಆಲ್ರೆಡಿ ರೆಸಿಪಿ ತೋರಿಸಿದ್ದೀವಿ ಇದ್ರದ್ದು. ಬರಲ್ಲ, ಚಾಕು ಗಟ್ಟಿತ್ತು, ಸಿಪ್ಪೆ ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಅಮ್ಮ ಇಲ್ಲಿಗೆ ಅಂದರೆ ಫುಲ್ ಶಾರ್ಪ್ ಐತೆ ಅಲ್ಲ, ಗ್ರಿಪ್ ಸಿಗುತ್ತೆ ಮೇ ಬಿ. ಅದ್ರ ಮೇಲೆ ಚಾಕಿಲ್ಲ ರೂಢೇನೇ ಇಲ್ಲ. ಇಳಿಗಿ ನನಗೆ ಇಳಿಗಿನೇ ಬರಂಗಿಲ್ಲ ಮಾಡಕ್ಕೆ, ಭಯ ಆಗುತ್ತೆ ಇಳಿಗಿ ಮೇಲೆ ಮಾಡಕ್ಕೆ. ಇಲ್ಲಿ ನೋಡಿ ಹೆಂಗೆ ನೋಡ್ಕೊಂಡು ಕುಂತಾಳ. ಚಳಿ ಹೋಗ್ತೈತ ಅಮ್ಮ? ಲೈಟಾಗಿ ಸ್ವಲ್ಪ ಸುಡ್ತದೆ. ಇಲ್ಲಿ ರೆಡಿ ಆಯಿತು. ಇಲ್ಲಿ ನಮ್ಮ ಬಂದರು ಮಾಮ್ ಟು ಬಿ. ಏನದು? ಪ್ರೋಟೀನ್ ಬಿಸ್ಕೆಟ್. ಇದು ಕೊಟ್ಟಿದ್ದಾರಂತೆ ಪ್ರೋಟೀನ್ ಬಿಸ್ಕೆಟ್ ತಿನ್ನೋಕ್ಕೆ. ದಿನಕ್ಕೆ 3 ಬಿಸ್ಕೆಟ್ ಎಲ್ಲಿ ಸಾಕಾಗುತ್ತಿದೆ? 3 ತಿನ್ನಕ್ಕೆ ಕೊಟ್ಟಿದ್ದಾರೆ ದಿನಕ್ಕೆ.
ಸಾಯಂಕಾಲ ಆಗ್ತಾನೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಎಲ್ಲ ಆರಾಮಾಗಿರ್ತಾರೆ, ಅಷ್ಟೊಂದು ಬಿಸಿ ಇರೋದಿಲ್ಲ. ಇನ್ನು ಸಾಯಂಕಾಲ ಆಗೋದಕ್ಕೆ ಚಳಿ ಸ್ಟಾರ್ಟ್ ಆಗೋದು, ಜ್ವರ ಸ್ಟಾರ್ಟ್ ಆಗೋದು ಹಂಗಾಗ್ಬಿಡ್ತು. ಇನ್ನು ಅಮ್ಮ ಮನೆಗೆ ಬಂದಿದ್ವಲ್ಲ, ಸರಿ ಅಮ್ಮ ರೊಟ್ಟಿ ಮಾಡ್ತೀನಿ ಇರು, ಮೂವರೆಗೂ ಹುಷಾರಿಲ್ಲಲ್ಲ, ತುಂಬ ದಿನ ಆಗಿತ್ತು, ರೊಟ್ಟಿ ಮಾಡ್ತೀನಿ ತಿನ್ಕೊಂಡು ಹೋಗ್ರು ಅಂತ ಹೇಳಿದ್ರು. ರೊಟ್ಟಿ ಮಾಡ್ತಿದ್ದಾರ, ಮೊನ್ನೆ ಹೋಗಿ ತೊಗೊಂಬಂದಿದ್ವಲ್ಲ ಅದೇ ಇಟ್ಟಿದ್ದು. ಎಷ್ಟು ಮಸ್ತ್ ಇದೆ ನೋಡು. ಕೆ ಜಿ ಎಷ್ಟಿತ್ತಲ್ಲಮ್ಮ? 98 ರೂಪಾಯಿ ಕೆ ಜಿ. ರೊಟ್ಟಿ ಮಾತ್ರ ಮಸ್ತ್ ಬರ್ತಾವೆ. ರೆಡಿ ಆಯಿತು. ಊರಲ್ಲಿ ಸಿಗೋ ಹಿಟ್ಟಕ್ಕಿನ ಇಲ್ಲಿ ಮಸ್ತ್ ಐತೆ, ಯಾಕಂದ್ರೆ ಅದು ಜೋಳ ಎಷ್ಟು ದಪ್ಪ ಇತ್ತು, ಮಸ್ತ್ ಇತ್ತು ಜೋಳ. ಮಸ್ತ್ ಸಿಕ್ತು. ಇವಾಗ ನಮ್ಗೆ ಬೇಕಾದಾಗ ಹೋಗಿ ತೊಗೊಂಬರ್ಬೋದು. ಸೊ ಇಯಾನಾಗೆ ಇಷ್ಟ ಅಂತ ರೊಟ್ಟಿ ಮಾಡಿದ್ರೆ ಪಾಪ ಅವಳಿಗಂತೂ ತಿನ್ಬೇಕಂತ ಇಷ್ಟ ಆಗ್ತಾಯಿತ್ತು, ಬಟ್ ಅವಳಿಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು ಅವಳಿಗೆ. ತಿಂದಿದ್ದೆಲ್ಲ ಇಲ್ಲಿ ಫುಲ್ಲು ವಾಮಿಟ್ ಮಾಡ್ಕೊಂಬಿಟ್ಲು. ಅದು ಯಾವುದು ನಂಗೆ ರೆಕಾರ್ಡ್ ಮಾಡೋಕ್ಕೆ ಇಷ್ಟವೂ ಇರಲಿಲ್ಲ. ಅದೊಂಥರ ಬೇಜಾರಾಗಿ ಮೂಡೆಲ್ಲ ಅಪ್ಸೆಟ್ ಆಗಿಬಿಡ್ತು. ಓಕೆ ಅವಳಿಗೆ ಇಷ್ಟ ರೊಟ್ಟಿ ಎಲ್ಲ ಆಗುತ್ತೆ, ಉನ್ ಚಟ್ನಿ ತುಪ್ಪ ರೊಟ್ಟಿ ಹಚ್ಕೊಂಡು ತಿಂತಾಳೆ ಅಂತ ಅಂದ್ಕೊಂಡು ಮಾಡಿದ್ರೆ ಪಾಪ ಅವಳಿಗೆ ಏನು ಸೆಟ್ ಆಗಿಲ್ಲ. ಸರಿ ಇನ್ನು ಹುಷಾರಿಲ್ಲ ಅಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ 3 to 4 days ಟೈಮ್ ತೊಗೊಳುತ್ತೆ ಯಾರಿಗೇ ಆಗಲಿ. ಊಟ ಕೂಡ ಅವಳಿಗೂ ಸೇರ್ತಾನೂ ಇರಲಿಲ್ಲ. ಇನ್ನು ಬೇಗ ನಾವು ರಿಟರ್ನ್ ಮನೆಗೆ ಹೋಗ್ಬಿಡೋಣ ಅಂತ ಓಡ್ತಾ ಇದ್ವಿ. ಊರಿಂದ ತುಪ್ಪ ಮತ್ತು ಉನ್ ಚಟ್ನಿ ಕೊಟ್ಟರು ಅಮ್ಮ, ತೊಗೊಂಬಂದಿದ್ದು. ಆಕಾಶ್ ಕೂಡ ಬಂದಿದ್ರಲ್ಲ, ಸೊ ತೊಗೊಂಡು ರಿಟರ್ನ್ ಸೀದಾ ಮನೆ ಕಡೆ ಬಂದ್ವಿ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಏನಾಗೆ ಡ್ರೆಸ್ ಚೇಂಜ್ ಮಾಡಿದೆ ಪಾಪ. ಇನ್ನು ಮೆಡಿಸನ್ ಹಾಕಬೇಕು, ಮೆಡಿಸನ್ ಹಾಕಿ ಇನ್ನು ಮಲಗಿಸೋದೊಳಗೆ ಹಾಲಲ್ಲೇ ಮಲ್ಗೋಣ ಅಂತ ಸೆಟಪ್ ಮಾಡ್ತಿದ್ದೀವಿ. ನಾಳೆ ಸಂಡೇ ಅಲ್ಲ, ಆರಾಮಾಗಿ ನಿದ್ದೆ ಮಾಡ್ಬೋದು, ಆರಾಮಾಗಿ ಎಷ್ಟೋ ಥರ ಎದ್ದೊಳ್ಬೋದು ಅಂತ. ಸೊ ಇಲ್ಲೇ ಸೆಟಪ್. ಬೇಗ ಇವಳು ಹುಷಾರಾದರೆ ಹಂಗಾರೆ ಗುಡ್ ನೈಟ್ ಹೇಳು, ಬಾಯ್ ಹೇಳು. ಹೇಳಲ್ಲ. ಸೊ ಅಷ್ಟೇ ಇವತ್ತಿನ ವೀಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ.